ಮಧ್ಯಪ್ರಾಚ್ಯದ ಯುದ್ಧ ನಾಗರಿಕರ ಮೇಲೆ ಬೀರುವ ಪರಿಣಾಮಗಳ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದೆ. ಇದೀಗ ಮೇ 1ರಿಂದ ಕೇಂದ್ರ ಸರ್ಕಾರ ಜಾರಿಗೆ ತರಲಿರುವ ಹೊಸ ನಿಯಮಗಳು ಅಡುಗೆ ಅನಿಲ ಸಿಲಿಂಡರ್ ಬಳಕೆಯ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ. ಈ ಹಿಂದೆ ನಗರ ಪ್ರದೇಶದಲ್ಲಿ ಅಡುಗೆ ಅನಿಲ ಸಿಲಿಂಡರ್ ಬುಕ್ಕಿಂಗ್ಗೆ ಹೆಚ್ಚು ನಿಯಮಗಳಿರಲಿಲ್ಲ. ಬೇಕಾದಾಗ ಬುಕ್ಕಿಂಗ್ ಮಾಡಬಹುದಿತ್ತು ಮತ್ತು ಅಡುಗೆ ಅನಿಲ ಸಿಲಿಂಡರ್ ಅನ್ನು ಪಡ್ಕೊಳ್ಬಹುದಿತ್ತು. ಇತ್ತೀಚೆಗೆ ಯುದ್ಧದ ಹಿನ್ನೆಲೆಯಲ್ಲಿ ನಗರ ಪ್ರದೇಶದಲ್ಲಿ ಬುಕ್ಕಿಂಗ್ ಅಂತರದ ಅವಧಿಯನ್ನು 21 ದಿನಗಳಿಗೆ ನಿಗದಿಪಡಿಸಲಾಗಿತ್ತು. ಇದೀಗ ಮೇ 1ರಿಂದ ಇದಕ್ಕೆ ಇನ್ನೂ 4 ದಿನಗಳನ್ನು ಸೇರಿಸಲಾಗಿದ್ದು ಈ ಅಂತರದ ಅವಧಿ 25 ದಿನಗಳಾಗಿರುತ್ತದೆ. ಅಂದರೆ ಒಮ್ಮೆ ಬುಕ್ಕಿಂಗ್ ಮಾಡಿ 25 ದಿನಗಳ ಬಳಿಕ ಪುನಃ ಹೊಸ ಅಡುಗೆ ಅನಿಲ ಸಿಲಿಂಡರ್ಗೆ ಬುಕ್ಕಿಂಗ್ ಮಾಡಬಹುದು. ಅದಕ್ಕಿಂತ ಮೊದಲು ಬುಕ್ಕಿಂಗ್ ಮಾಡುವಂತಿಲ್ಲ. ಇದೇ ವೇಳೆ ಗ್ರಾಮಾಂತರ ಪ್ರದೇಶದಲ್ಲಿ ಈ ಅಂತರದ ಅವಧಿ 45 ದಿನಗಳಾಗಿರ್ತದೆ. ಒಮ್ಮೆ ಬುಕ್ಕಿಂಗ್ ಮಾಡಿ 45 ದಿನಗಳಾದ ಬಳಿಕ ಮತ್ತೊಮ್ಮೆ ಸಿಲಿಂಡರ್ಗಾಗಿ ಬುಕ್ಕಿಂಗ್ ಮಾಡಬಹುದು. ಅದಕ್ಕಿಂತ ಮೊದಲು ಬುಕ್ಕಿಂಗ್ ಮಾಡೋದಕ್ಕೆ ಅವಕಾಶವೇ ಇಲ್ಲ. ಮೇ 1ರಿಂದ ಜಾರಿಗೆ ಬರಲಿರುವ ನಿಯಮಗಳಲ್ಲಿ ಇನ್ನೊಂದು ಬಹುಮುಖ್ಯ ನಿಯಮ ಏನೆಂದರೆ, ಗ್ರಾಹಕರು ಇನ್ನು ಮುಂದೆ ಗ್ಯಾಸ್ ಬುಕ್ ಅಥವಾ ರಶೀದಿಯನ್ನು ತೋರಿಸಿ ಸಿಲಿಂಡರ್ ಪಡೆಯಲು ಸಾಧ್ಯವಿಲ್ಲ. ಸಿಲಿಂಡರ್ ಬುಕ್ ಮಾಡಿದ ಬಳಿಕ ತಮ್ಮ ನೋಂದಾಯಿತ ಮೊಬೈಲ್ಗೆ ಬರುವ OTPಯನ್ನು ಸಿಲಿಂಡರ್ ಡೆಲಿವರಿ ವೇಳೆ ನೀಡೋದು ಕಡ್ಡಾಯವಾಗಲಿದೆ. ಈಗಾಗಲೇ ನಿಮ್ಮ ಮನೆಯಲ್ಲಿ ಕೊಳವೆಯ ಮೂಲಕ ಅನಿಲ ಸಂಪರ್ಕ ಅಥವಾ PNG ಇದ್ದರೆ ಹೊಸದಾಗಿ LPG ಸಿಲಿಂಡರ್ ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸುವ ಹಾಗಿಲ್ಲ. PNG ವ್ಯವಸ್ಥೆ ಇದ್ದರೂ ಸಿಲಿಂಡರ್ ಬಳಸ್ತಾ ಇದ್ರೆ PNGಗೆ ಬದಲಾಗಬೇಕಾದದ್ದು ಕಡ್ಡಾಯ. ಅಲ್ಲದೆ ನೀವು ನಿಮ್ಮ ಹಳೆಯ LPG ಸಂಪರ್ಕವನ್ನ ಬೇರೆಯವರಿಗೆ ವರ್ಗಾಯಿಸುವುದಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸಿಲಿಂಡರ್ ಅನ್ನ ಸಂಬಂಧಿಸಿದ ಏಜೆನ್ಸಿಗೆ ನೀಡೋದು ಕಡ್ಡಾಯವಾಗಲಿದೆ. ಇದಲ್ಲದೆ ಸಿಲಿಂಡರ್ನ ಬೆಲೆಯಲ್ಲಿ ಹೆಚ್ಚಳವಾಗುವ ಸೂಚನೆ ಸಿಕ್ಕಿದೆ. ಮನೆ ಬಳಕೆಯ ಸಿಲಿಂಡರ್ನ ಬೆಲೆಯಲ್ಲಿ 60 ರೂಪಾಯಿ ಹೆಚ್ಚಳವಾಗುವುದು ನಿಶ್ಚಿತವಾಗಿದೆ. ಹೋಟೆಲ್ ಸಹಿತ ವಾಣಿಜ್ಯ ಬಳಕೆಯ 19 kg ಸಿಲಿಂಡರ್ ಬೆಲೆಯಲ್ಲೂ ಏರಿಕೆ ಆಗಲಿದೆ. ಈ ಬೆಲೆ ಏರಿಕೆಗೆ ಕೇಂದ್ರ ಸರ್ಕಾರ ಮಧ್ಯಪ್ರಾಚ್ಯದ ಯುದ್ಧವನ್ನು ತೋರಿಸ್ತಾ ಇದೆ. ಕಚ್ಚಾ ತೈಲದ ಪೂರೈಕೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗ್ತಾ ಇಲ್ಲ. ಹೀಗಾಗಿ ತೈಲ ಕಂಪನಿಗಳು ಹೆಚ್ಚುವರಿ LPGಯನ್ನು ಅಮೆರಿಕದಿಂದ ಆಮದು ಮಾಡಿಕೊಳ್ತಿದೆ. ಜೂನ್ ಮತ್ತು ಜುಲೈ ತಿಂಗಳ ನಡುವೆ ಅನಿಲ ಸಾಗಣೆ ಹಡಗುಗಳು ಭಾರತಕ್ಕೆ ಬರುವ ನಿರೀಕ್ಷೆ ಇದೆ. ಭಾರತಕ್ಕೆ ಪ್ರತಿದಿನ 80,000 ಟನ್ಗಳಷ್ಟು LPG ಅಗತ್ಯವಿದೆ. ಆದರೆ ದೇಶದಲ್ಲಿ ಇದರ ಅರ್ಧದಷ್ಟು ಪ್ರಮಾಣ ಮಾತ್ರ ತಯಾರಾಗ್ತಾ ಇದೆ. ಅದರಿಂದ ಯುದ್ಧದ ಬಿಕ್ಕಟ್ಟು ಮುಗಿಯುವವರೆಗೆ ಸಿಲಿಂಡರ್ ಸಮಸ್ಯೆ ಮುಂದುವರಿಯಲಿದೆ ಎಂಬ ಅಭಿಪ್ರಾಯ ಕೇಳಿಬಂದಿದೆ. ಅದರಿಂದ ಜಾಗರೂಕತೆಯಿಂದ ಅಡುಗೆ ಅನಿಲ ಸಿಲಿಂಡರ್ನ ಬಳಸುವ ಮೂಲಕ ಈ ಬಿಕ್ಕಟ್ಟಿನಿಂದ ಹೊರಬರಲು ನಾಗರಿಕರು ಪ್ರಯತ್ನಿಸಬೇಕಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.